ದಿಢೀರ್ ಬೆಳವಣಿಗೆಯಲ್ಲಿ ಮೈಸೂರು ಜಿಲ್ಲಾಧಿಕಾರಿಯನ್ನ ಎತ್ತಂಗಡಿ ಮಾಡಲಾಗಿದೆ. ಮೈಸೂರು ಡಿಸಿಯನ್ನ ಟ್ರಾನ್ಸ್ಫರ್ ಮಾಡಿದರೆ ಕೆವಿ ರಾಜೇಂದ್ರ ಅವರ ದಿಢೀರ್ ಎತ್ತಂಗಡಿಯಾಗಿದೆ. ಮೈಸೂರಿನಲ್ಲಿ ಈಗ ನೂತನ ಡಿಸಿ ಆಗಿ ಲಕ್ಷ್ಮೀಕಾಂತ್ ರೆಡ್ಡಿ ಅವರನ್ನ ನೇಮಕ ಮಾಡಲಾಗಿದೆ. ಈ ಹಿಂದೆ ಮೈಸೂರು ಪಾಲಿಕೆ ಆಯುಕ್ತರಾಗಿದ್ರು ಲಕ್ಷ್ಮೀಕಾಂತ್ ರೆಡ್ಡಿ ಅವರು, ಅವರನ್ನ ಮೈಸೂರು ಡಿಸಿಯನ್ನಾಗಿ ಮಾಡಿದ್ದಾರೆ. ಮೈಸೂರು ಜಿಲ್ಲಾಧಿಕಾರಿ ಕೆವಿ ರಾಜೇಂದ್ರ ಅವರನ್ನ ಈಗ ದಿಢೀರ್ ಎತ್ತಂಗಡಿ ಮಾಡಲಾಗಿದೆ. ಹಲವಾರು ಪ್ರಶ್ನೆಗಳಿಗೆ, ಹಲವಾರು ಅನುಮಾನಗಳಿಗೆ ಈಗ ಇದು ಕಾರಣವಾಗ್ತಾ ಇದೆ. ಯಾಕೆ ಇದ್ದಕ್ಕಿದ್ದ ಹಾಗೆ ಡಿಸಿಯ ಟ್ರಾನ್ಸ್ಫರ್ ಆಗಿದೆ ಅಂತ ಹೇಳಿ ಇತ್ತೀಚೆಗೆ ಮೂಡಾದಲ್ಲೂ ಕೂಡ ಒಂದಷ್ಟು ಟ್ರಾನ್ಸ್ಫರ್ ಆಗಿದ್ದನ್ನ ಗಮನಿಸಿದ್ವಿ. ಸೊ ಯಾಕೆ ಈ ಟ್ರಾನ್ಸ್ಫರ್ಗಳಾಗ್ತಾ ಇವೆ? ರೊಟೀನ್ ಟ್ರಾನ್ಸ್ಫರ್ ಅಂತೂ ಅಲ್ಲ ಅಂತ ಹೇಳಿ ಈಗ ಅಲ್ಲಿನ ಜನ ಕೂಡ ಅನುಮಾನಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಹುಶಃ ಇದರಲ್ಲಿ ಬೇರೆ ಏನಾದರೂ ಒಂದು ಒತ್ತಡಗಳು ಕಾರಣ ಇದ್ದಿರಬಹುದು. ಹಾಗಾಗಿ ಯಾರ ಚಿತಾವಣೆ ಮೇರೆಗೆ ಅಥವಾ ಯಾರ ಒತ್ತಡದ ಮೇರೆಗೆ ಜಿಲ್ಲಾಧಿಕಾರಿಯನ್ನ ವರ್ಗ ಮಾಡಲಾಗಿದೆ ಅನ್ನುವಂಥದ್ರ ಬಗ್ಗೆ ಈಗ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಈಗ ಸದ್ಯಕ್ಕೆ ನೂತನ ಡಿಸಿ ಆಗಿ ಲಕ್ಷ್ಮೀಕಾಂತ್ ಅವರನ್ನ ನೇಮಕ ಮಾಡಲಾಗಿದೆ. ಈ ಹಿಂದೆ ಮೈಸೂರು ಪಾಲಿಕೆಯ ಆಯುಕ್ತರಾಗಿದ್ದರು ಲಕ್ಷ್ಮೀಕಾಂತ್ ಅವರು. ಮೈಸೂರಿನಲ್ಲಿ ಆಗ್ತಾ ಇರುವಂತಹ ಒಂದಷ್ಟು ಬೆಳವಣಿಗೆಗಳು ಸದ್ಯಕ್ಕೆ ಒಂದಷ್ಟು ಪ್ರಶ್ನೆಗಳಿಗೆ ಹಾಗೂ ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಯಾವ ಕಾರಣದಿಂದ ಈಗ ಡಿಸಿಯ ಎತ್ತಂಗಡಿ ಆಗಿದೆ ಅನ್ನುವಂಥದ್ದು ಇನ್ನಷ್ಟೇ ಸ್ಪಷ್ಟವಾಗಬೇಕು. ಮೂಡಾದಲ್ಲಿ ಆದಂತಹ ಒಂದಷ್ಟು ಬೆಳವಣಿಗೆಗಳು, ಮೂಡಾದ ಒಂದು ಅಕ್ರಮ ಬಯಲಿಗೆ ಬಂದ ಬೆನ್ನಲ್ಲೇ ಮೈಸೂರಿನಲ್ಲಿ ಆಗ್ತಾ ಇರುವಂತಹ ಒಂದಷ್ಟು ಬೆಳವಣಿಗೆಗಳು ಈಗ ಅನುಮಾನಗಳನ್ನ ಮೂಡಿಸ್ತಾ ಇವೆ. ಯಾಕೆ ಇದಕ್ಕಿದ್ದ ಹಾಗೆ ಹಾಗಾದ್ರೆ ಮೈಸೂರು ಡಿಸಿಯನ್ನ ಎತ್ತಂಗಡಿ ಮಾಡಿದ್ದಾರೆ? ಸೊ ಇದು ಮುಡಾದ ಒಂದು ಬೆಳವಣಿಗೆಯಿಂದಾನೇ ಆಗಿರುವಂಥದ್ದ. ಯಾಕಂದ್ರೆ ಈ ಹಿಂದೆನೇ ಕೂಡ ಕೆವಿ ರಾಜೇಂದ್ರ ಅವರ ಬಗ್ಗೆ ಸುದ್ದಿ ಕೂಡ ನಾವು ಪ್ರಸಾರ ಮಾಡಿದ್ವಿ. ರಾಜೇಂದ್ರ ಅವರು ಮುಡಾದಲ್ಲಿ ಅಕ್ರಮ ಆಗಿದೆ ಅನ್ನುವಂಥದ್ರ ಬಗ್ಗೆ ಲೆಟರ್ ಬರೆದಿದ್ದಂತಹ ವಿಚಾರ ಇದೆಲ್ಲವೂ ಕೂಡ ನೋಡ್ತಾ ಇದ್ರೆ ಬಹುಶಃ ಅದರ ಪ್ರತಿಫಲವಾಗಿಯೇ ಅವರನ್ನ ಟ್ರಾನ್ಸ್ಫರ್ ಮಾಡಿ ಲಕ್ಷ್ಮೀಕಾಂತ್ ಅವರನ್ನ ಆ ಜಾಗಕ್ಕೆ ತರಲಾಗಿದೆಯಾ ಅನ್ನುವಂಥದ್ರ ಬಗ್ಗೆನೂ ಕೂಡ ಈಗ ಪ್ರಶ್ನೆಗಳು ಮೂಡ್ತಾ ಇವೆ. ನೋಡೋಣ ಸರ್ಕಾರದ ವತಿಯಿಂದ ಏನು ಇದಕ್ಕೆ ರಿಯಾಕ್ಷನ್ಸ್ ಬರುತ್ತೆ ಅನ್ನುವಂಥದ್ದು.